ಫೈನಾನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ. ಯಾಕೆ ಭೇಟಿಯಾಗಿದ್ದೆ ಅಂತಂದ್ರೆ, ಒಂದು ವಾರದ ಹಿಂದೆ 16 ಫೈನಾನ್ಸ್ ಕಮಿಷನ್ ಚೇರ್ಮನ್ ಮತ್ತು ಮೆಂಬರ್ಸ್ಗಳನ್ನ ಭೇಟಿ ಮಾಡಿದ್ದೆ. ನಾನು, ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಇಲಾಖೆಯವರು ಮತ್ತೆ ರಾಯರೆಡ್ಡಿ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ಅವರಿಗೆ 2ನೇ ಮೆಮೊರಾಂಡಮ್ ಅನ್ನ ಕೊಟ್ಟು, ಅಡಿಷನಲ್ ಮೆಮೊರಾಂಡಮ್ ಅನ್ನ ಕೊಟ್ಟು ನಮಗೆ 15ನೇ ಹಣಕಾಸಿನಲ್ಲಿ ಬಹಳ ಅನ್ಯಾಯ ಆಗಿದೆ. 14ನೇ ಹಣಕಾಸಿಗಿಂತ 15ನೇ ಹಣಕಾಸಿನಲ್ಲಿ ನಮಗೆ 14ನೇ ಹಣಕಾಸಿನಲ್ಲಿ 4.7% ಹಾರಿಜಾಂಟಲ್ ಆಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿತ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 3.6 ಆಗಿದೆ. ದಟ್ ಮೀನ್ಸ್ ಟು ಸೇ 1.1% ಕಡಿಮೆ ಆಗಿದೆ. ಅದರಿಂದ ಸುಮಾರು 23%ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು. ನಮಗೆ 5 ವರ್ಷದಲ್ಲಿ 80,000 ಕೋಟಿ ರೂಪಾಯಿ ಕಡಿಮೆ ಆಯಿತು. ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ 68,000 ಕೋಟಿ ಮತ್ತೆ ಸ್ಪೆಷಲ್ ಗ್ರಾಂಟ್ಸ್ ನಮಗೆ 5,495 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ಸರಿಪಡಿಸಲಿಕ್ಕೋಸ್ಕರ 5,495 ಕೋಟಿ ಕೊಟ್ಟಿದ್ರು. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ವಾಟರ್ ಬಾಡೀಸ್ಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳು ಸರೋವರಗಳನ್ನು ಅವರು ಅಭಿವೃದ್ಧಿಪಡಿಸಲಿಕ್ಕೆ 3,000 ಕೋಟಿ, ಒಟ್ಟು 11,495, ಒಟ್ಟು 68,000 ಪ್ಲಸ್ 11,495, ಸುಮಾರು 80,000 ಕೋಟಿಯಷ್ಟು ನಮಗೆ ಕಡಿಮೆ ಆಯಿತು 5 ವರ್ಷದಲ್ಲಿ. 80,000 ಕೋಟಿ ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ವೆರಿ ಬಿಗ್ ಅಮೌಂಟ್. ಅದಕ್ಕೆ ನಮ್ಗೆ ಆ ತರ ಆಗ್ಬಾರದು, ಅದನ್ನ ಅನ್ಯಾಯ ಆಗಬಾರ್ದಾಗಿ ನೋಡ್ಕೊಳ್ಳಿ. ಆಮೇಲೆ ದೇಶದ ಪಾಪ್ಯುಲೇಷನ್ ನಲ್ಲಿ ಕರ್ನಾಟಕದ ಪಾಪ್ಯುಲೇಷನ್ 5%. ನಾವು GDPಗೆ 8.7% ಕೊಡ್ತಾ ಇದ್ವಿ. 11-12ರಲ್ಲಿ 7.6% ಇದ್ದದ್ದು ಈಗ 8.7% ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ. ನಾವು ಇಷ್ಟೆಲ್ಲ GDPಗೆ ಜಾಸ್ತಿ ಕೊಟ್ಟರು ಕೂಡ, ಆಮೇಲೆ GST ನಲ್ಲಿ ವಿ ಆರ್ ಸೆಕೆಂಡ್ ಇನ್ ದಿ ಕಂಟ್ರಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. GDP ನಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ. ಆಂತರಿಕ ಉತ್ಪನ್ನದಲ್ಲಿ ವಿ ಆರ್ ಥರ್ಡ್ ಇನ್ ದಿ ಕಂಟ್ರಿ. ಅದರಿಂದ ಗ್ರೋತ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಡಿ. ಯಾವ ರಾಜ್ಯ ಹೆಚ್ಚು ಆರ್ಥಿಕ ಬೆಳವಣಿಗೆಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಆಮೇಲೆ ಪರ್ ಕ್ಯಾಪಿಟಾ ಇನ್ಕಮ್ ಇದೆಯಲ್ಲ, ಅದನ್ನು 45% ಮಾಡ್ಬಿಟ್ಟಿದ್ದೀರಿ, ಅದನ್ನು 20% ಮಾಡಿ. ಪರ್ ಕ್ಯಾಪಿಟಾ ಇನ್ಕಮ್ ಅದನ್ನ ಒಂದು ಗಣನೆಗೆ ತಗೊಂಡಿರ್ತಕ್ಕಂಥ ಮಾನದಂಡ ಇದೆಯಲ್ಲ, ಆ ಮಾನದಂಡನ 20%, 45% ಮಾಡಬೇಡಿ.